ಸಾಕ್ಷಿ ಸಾಕ್ಷಿ ಯಾರು? ಓ ನಾನು ಕಣೆ, ನಿನ್ ಸ್ನೇಹಿತೆ ಸಂಧ್ಯಾ. ಯಾಕೆ ನನ್ನ ಇಷ್ಟವಾಗಿ ಮರ್ತೇ ಬಿಟ್ಟಿಯಾ? ಇಲ್ಲಮ್ಮ, ನಿನ್ನನ್ನ ಮರೆಯೋದಕ್ಕಾಗುತ್ತಾ? ನಿನ್ನನ್ನ ನಾನು ಮರೆಯೋದು ಇಲ್ಲ. ಅದ್ ಸರಿ, ನೀನ್ ಮಾಡ್ದಾಗೆ ನಾನು ಮಾಡೋಣ ಅನ್ಕೊಂಡೆ. ಆದ್ರೆ ಏನ್ ಮಾಡ್ಲಿ, ನನ್ ಮನಸ್ಸು ಕೇಳಲಿಲ್ಲ. ಅದಕ್ಕೆ ಉಟ್ಕೊಂಡ್ಬಂದೆ. ಅಲ್ಲ ಕಣೆ, ನಾನ್ ಬರ್ತಡೆಗೆ ಅಷ್ಟು ಬಗೆಯಾಗಿ ಹೇಳಿದೆ ಬಾ ಅಂತ. ಬಂದಿಯೇನೆ? ಓ ಮೇಡಮ್ ಅವರು ನಿನ್ ಬರ್ಡೇ ಬರ್ಲಿಲ್ಲ ಅಂತ ಕೋಪನಾ? ಮತ್ತೆ ಸಾಕಮ್ಮ, ಈ ಬರ್ಡೇ ಮೇಲೆ ನಿನ್ ಕೋಪ ತೋರ್ಸಕ್ ಹೋಗ್ಬೇಡ. ನಾನು ಬರ್ಡೇ ಬರೋಣ ಅನ್ಕೊಂಡೆ, ಆದ್ರೆ ಅದು ಅದು ಏನೇ ಅದು ಇದು ಇದು ಅಲ್ಲ, ನಿನ್ ಸ್ನೇಹಿತೆ ಹುಟ್ಟಬ್ಬಕ್ಕೆ ಬಂದು 100 ವರ್ಷ ಚೆನ್ನಾಗಿರ್ಲಿ ಅಂತ ಹರಿಸೋದು ನಿಂಗೆ ಇಷ್ಟ ಆಗ್ಲಿಲ್ವಾ? ಹಾಗೆಲ್ಲ ಅನ್ಬೇಡ. 100 ವರ್ಷ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಏನಾದ್ರೆ ಏನಾಯ್ತು? ನನ್ನ ಹತ್ರ ಹೇಳಕ್ ಆಗದಿರೋದು ಅಂತದ್ದು ಏನೇ ಇದೆ, ಅದೇನು ಅಂತ ಹೇಳು. ಏನಿಲ್ಲಮ್ಮ, ನೀನ್ ಹುಟ್ಟಿದಬ್ಬಕ್ಕೆ ನಿನ್ ಸಂಬಂಧಿಕರು ತುಂಬಾ ಜನ ಬಂದಿರ್ತಾರೆ. ಅವ್ರು ಒಳ್ಳೆ ಬಟ್ಟೆ ಒಡವೆ ಹಾಕೊಂಡು ಬಂದಿರ್ತಾರೆ. ಅದ್ರ ಮಧ್ಯ ನಾನು ಕಚ್ಚುಕ್ಕಿಯಾಗಿ ಯಾಕೆ ಅಂತ ಬರ್ಲಿಲ್ಲ ಕಣೆ, ಸಾರಿ. ನೋಡಿ ಸಾಕ್ಷಿ, ನನಗ್ ಬೇಕಾಗಿರೋದು ನೀನ್ ಉಡ್ಕೊಬರೋ ಒಳ್ಳೆ ಸೀರೆ ಅಲ್ಲ ಕಣೆ, ಈ ನಿನ್ನ ನಿರ್ಮಲವಾದ ಮನಸ್ಸು. ಶ್ರೀಮಂತರಿಂದ ಕೂಡಿರೋ ಮನುಷ್ಯಗಳಿಗೆ ಬೇಕಾಗಿರೋದು ಐಷಾರಾಮಿ ಜೀವನ ಅಲ್ಲ, ನಿನ್ನಂತ ನಿರ್ಮಲ ಮನಸ್ಸಿನ ಸ್ನೇಹಿತೆ. ಗೊತ್ತಾಯ್ತಾ? ಅಬ್ಬಾ, ಶ್ರೀಮಂತರು ಹೇಗಿಗೋ ಇರ್ತಾರೆ ಅಂತ ಕೇಳಿದೆ, ಆದ್ರೆ ನೀನ್ ಹಾಗಲ್ಲಮ್ಮ. ನೋಡು, ನೀನ್ ಬಂದಿರೋ ಖುಷಿಗೆ ನಾನ್ ಮರ್ತೇ ಬಿಟ್ಟೆ. ಇರು, ಒಂದ್ ಲೋಟ ಕಾಫಿ ತಗೊಂಡ್ ಬರ್ತೀನಿ. ಸರಿ. ಅಯ್ಯೋ ದೇವ್ರೆ, ಈ ಬಡತನನ್ನ ಯಾಕಪ್ಪ ಸೃಷ್ಟಿ ಮಾಡಿದೆ? ಸಾಕ್ಷಿ ತುಂಬಾನೇ ಒಳ್ಳೆ ಹುಡುಗಿ, ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ. ಹೀಗಿರ್ಬೇಕಾದ್ರೆ ಈ ಒಂಟಿ ಮನೆಯಲ್ಲಿ ಅವಳ ಜೀವನ ಮಾಡ್ಬೇಕು ಅಂದ್ರೆ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ. ಸಿಹಿ ಇರೋ ಕಡೆ ಇರುವೆ ಮುಚ್ಚುತ್ತೆ ಅನ್ನೋ ಹಾಗೆ ಈ ಕಾಮುಕರೆ ತುಂಬಿರೋ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದಕ್ಕೆ ಹೇಗ್ ತಾನೇ ಸಾಧ್ಯ? ಇರ್ಲಿ, ಇವಳ ಬದುಕಿಗೆ ಯಾವ್ದಾದ್ರೂ ಒಂದು ದಾರಿನ ನಾನೇ ಹುಡುಕೊಡ್ಬೇಕು. ಆದಷ್ಟು ಬೇಗ ಇವಳನ್ನ ನನ್ನ ಅತ್ತಿಯಾಗಿ ಮಾಡ್ಕೊಂಡು ನಮ್ಮ ಮನೆ ತುಂಬಿಸ್ಕೋಬೇಕು. ಹಾಗೆ ಮಾಡ್ತೀನಿ. ಏನೇನೋ ಮಾತಾಡ್ತಾ ಇದೀಯ ಒಬ್ಬೊಬ್ಳೆ. ತಗೋ. ಸಾಕ್ಷಿ ಸಾಕ್ಷಿ ನಿನ್ನ ನಮ್ಮ ಅತ್ತಿಯಾಗಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ನೀನ್ ಒಪ್ಪಿಗೆ ಇದೆಯಾ? ಏನು, ನಾನು ನಿಮ್ಮ ಅತ್ಕೆನಾ? ನೀನೇನಾದ್ರು ಕನ್ಸ್ ಕಾಣ್ತೇನೆ. ಅದ್ ಸರಿ, ಇದಕ್ಕೆ ನಿಮ್ಮ ಅಣ್ಣಂದಿರು ಒಪ್ಕೋತಾರ? ನಮ್ಮ ಅಣ್ಣಂದ್ರೆ 3 ಜನರಲ್ಲಿ ಯಾರಾದ್ರೂ ಒಬ್ರು ನಿನ್ನ ಖಂಡಿತವಾಗ್ಲೂ ಒಪ್ಕೋತಾರೆ. ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ? ಅದು ಅಲ್ಲ ಕಳ್ಳಿ, ಅದು ಇದು ಅಂದ್ರೆ ನನ್ಗೆ ಅರ್ಥ ಆಗುತ್ತೆ ನಿನ್ಗೆ ಮದ್ವೆ ಒಪ್ಪಿಗೆ ಇದೆ ಅಂತ. ನೋಡು, ಈ ಕಾಫಿನ ನೀನೇ ಕುಡ್ಕೋ. ಮುಂದಿನ ಸಲ ನಿಮ್ ಮನೆಗೆ ತಾಂಬೂಲ ಸಮೇತ ಬರ್ತೀನಿ, ಸರಿನಾ? ಬಾಯ್. ಅಯ್ಯೋ, ಹಾಯ್ ಶಶಿ. ಹಲೋ ಕುಸುಮೋರೆ. ಹಾಯ್ ಶಶಿ. ಚೆನ್ನಾಗಿದ್ದೀರಾ? ನೋಡಿ, ಇವತ್ತಿಗೆ ನಮ್ಮ ಕಾಲೇಜ್ ಡೇಸು ಮುಗೀತು, ನಮಗೆ ರಜಾ. ಹೌದು. ನಾನು ನಮ್ಮೂರ್ಗೆ ಹೋಗ್ತಾ ಇದ್ದೀನಿ, ನೀವು ನಿಮ್ಮೂರ್ಗೆ ಹೋಗ್ತಾ ಇದ್ದೀರಿ. ಆದ್ರೆ ನಮ್ಮ ಪ್ರೀತಿ ವಿಚಾರ ಇಡೀ ಕಾಲೇಜ್ಗೆ ಗೊತ್ತಾಗೈತೆ. ಊರ್ಗೆ ಹೋದ್ಮೇಲೆ ನಾನು ಮರೆಯಲ್ಲ ತಾನೆ? ಏನ್ ಮರೆಯಕ್ಕಾಗುತ್ತೆ? ಇಬ್ರು ಪ್ರೀತಿಸಿರೋದೊಂದು ಸುಮ್ಮನೆನಾ? ನಾನ್ ಮರೆತ್ರು ನೀವಂತೂ ಮರೆಯಲ್ಲ. ಅಷ್ಟು ನನ್ನ ಮೇಲೆ ಅಷ್ಟು ಪ್ರೀತಿ ನಿಮ್ಗೆ. ತುಂಬಾ ನಂಬಿಕೆ ಇಟ್ಟಿದ್ದೀರಾ. ನಾನು ನಿಮ್ನ ಮದ್ವೆ ಆಗಂತಕ್ಕ ಕಾಯ್ತಿರಲ್ಲ? ಕಾಯ್ತೀನಿ. ನೀವು ಅಷ್ಟೇನೆ.